ನ್ಯೂಸ್, ಇದು ನಿಮ್ಮ ಧ್ವನಿ. ಗೌಡ ಗೌಡ ಭೀಮಣ್ಣ ಬಂದಾನ ನೋಡ್ರಿ. ಅಪ್ಪ ಭೀಮಣ್ಣ, ಅಪ್ಪ ಭೀಮಣ್ಣ, ಗೌಡ ಭೀಮಣ್ಣ, ಭೀಮಣ್ಣ, ಭೀಮಣ್ಣ. ಪ್ರೇಕ್ಷಕರ ಮನಗೆದ್ದ ಸಣ್ಣ ಗೌಡಸಾನಿ ನಾಟಕ ಮೆಹಬೂಬ್ ಜಾನಳ ಪಾತ್ರ ಸದಾ ಜನರ ಮನಸ್ಸಲ್ಲಿ. ಹೈದರಾಬಾದ್ ಕರ್ನಾಟಕ ಭಾಗದ ಗ್ರಾಮೀಣ ಬದುಕಿನ ಹಲವು ಮುಖಗಳನ್ನು ಅನಾವರಣಗೊಳಿಸುವ ಶಾಂತರಸರ ಕಾದಂಬರಿ ಸಣ್ಣ ಗೌಡಸಾನಿ. ಮೆಹಬೂಬ್ ಜಾನಳ ಕತೆ ಹೇಳುತ್ತಲೇ ಒಂದು ಹಳ್ಳಿಯ ಸಂಸ್ಕೃತಿಯ ಸಮಗ್ರ ಚಿತ್ರಣವನ್ನು ಎತ್ತಿ ತೋರಿಸುವುದು ಇಲ್ಲಿಯ ಮುಖ್ಯ ಉದ್ದೇಶವಾಗಿದೆ. ಹೆಣ್ಣಿಗಾಗಿ ತಮ್ಮದೆಲ್ಲವನ್ನೂ ಪಣಕ್ಕಿಡುವ ಊರಿನ ಜನರ ಪೈಪೋಟಿ, ಆ ಪೈಪೋಟಿ ಸೋತಾಗ ನಡೆಸುವ ಕ್ರೌರ್ಯ, ನೀಚ ರಾಜಕೀಯ, ಹಳ್ಳಿಗರ ಜೀವನಗಳನ್ನು ತಲ್ಲಣಗೊಳಿಸುವ ರೀತಿ ನಿಜಕ್ಕೂ ಮೈ ನಡುಗಿಸುವಂತಹ ಸಂಗತಿಗಳಾಗಿವೆ. ಈ ಎಲ್ಲ ಸಂಗತಿಗಳನ್ನು ತಮ್ಮ ಅಭಿನಯ ಮೂಲಕ ಪ್ರೇಕ್ಷಕರಿಗೆ ತಲುಪಿಸುವಲ್ಲಿ ಎಲ್ಲ ಪಾತ್ರಧಾರಿಗಳು ಯಶಸ್ಸು ಕಂಡರು. ಸಣ್ಣ ಗೌಡಸಾನಿ ಗ್ರಾಮದ ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ಧಾರ್ಮಿಕ ಆಯಾಮಗಳೆಲ್ಲಕ್ಕೂ ನೈಜ ಅಭಿವ್ಯಕ್ತಿ ಕೊಡುತ್ತದೆ. ಮಾನವ ಸ್ವಭಾವದ ಗುಣಾವಗುಣಗಳ ವ್ಯಕ್ತಿತ್ವದ ದರ್ಶನ ಇಲ್ಲಿಯ ಜೀವಂತ ಪಾತ್ರಗಳಿಂದಾಗುತ್ತದೆ. ಸಂಸ್ಕೃತಿ ಅಂದರೆ ಸಾಮಾನ್ಯವಾಗಿ ಜೀವನದ ಸುಂದರ ಮುಖವಷ್ಟೇ ಅಲ್ಲ, ಒಳಿತು ಕೆಡುಕು, ಸತ್ಯ ಸುಳ್ಳು ಎಲ್ಲವುಗಳನ್ನು ಒಳಗೊಳ್ಳುವ, ಅಷ್ಟೇ ಏಕೆ ಸಾಮಾಜಿಕ ದೌರ್ಬಲ್ಯ, ಹಾದರತನದೊಂದೊಡಗೂಡಿದ ಜೀವಂತ ಜನತೆಯ ಸಮಗ್ರ ಜೀವನ ವಿಧಾನವೇ ಎನ್ನುವುದನ್ನು ನಾಟಕದಲ್ಲಿ ನಿರೂಪಿಸಲಾಗಿದೆ. ಸ್ವಾತಂತ್ರ್ಯ ಪೂರ್ವದ ನಮ್ಮ ಭಾಗದ ಒಂದು ಹಳ್ಳಿಯ ಸಂಸ್ಕೃತಿಯ ಬೇರುಗಳು ಇಲ್ಲಿವೆ. ಹಳ್ಳಿಯ ರಾಜಕೀಯದಿಂದಾಗುವ ಗೊಂದಲಗಳ ನಡುವೆ ಭರಭರಗೊಳ್ಳುವ ಬದುಕು, ಇವುಗಳ ನಡುವೆಯೂ ನೆಲೆಯೂರಿ ನಿಲ್ಲುವ ಮಾನವ ಪ್ರೇಮ ನಾಟಕದಲ್ಲಿ ಮೂಡಿಬಂದಿದೆ. ನಾಟಕಕ್ಕೆ ಬೇಕಾದಂತೆ ಅಳವಡಿಸಿದ ಸಂಗೀತ ಎಲ್ಲರನ್ನೂ ಸೆಳೆಯುತ್ತದೆ. ಈ ಸಣ್ಣ ಗೌಡಸಾನಿ ನಾಟಕದ ಕಲಾವಿದರ ಅಭಿನಯಕ್ಕೆ ಸಿಂಧನೂರಿನ ಪ್ರೇಕ್ಷಕರು ಮೆಚ್ಚುಗೆಯ ಮಾತುಗಳನ್ನಾಡಿದರು. ಬೆಳಕು, ಸಂಗೀತ ಅದ್ಭುತ. ಕಾದಂಬರಿಯನ್ನು ರಂಗಪಟ್ಯಕ್ಕೆ ಅಳವಡಿಸಿ ಸುಂದರ ಬ್ಯಾಕಿಂಗ್ಗಳ ಮೂಲಕ ನೋಡುಗರು ಪ್ರಾರಂಭದಿಂದ ಕೊನೆಯವರೆಗೂ ಎದ್ದು ಹೋಗದ ಹಾಗೆ ಮಾಡಿದೆ ಮತ್ತು ಕೊನೆಯ 2 ಸೀನುಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದ ಹಾಗೆ ಚಿತ್ರಿಸಿದ ಪ್ರವೀಣ್ ರೆಡ್ಡಿ ಗುಂಜಳ್ಳಿ ಅವರ ನಿರ್ದೇಶನ ಚೆನ್ನಾಗಿದೆ ಎನ್ನುವುದು ಪ್ರತಿಯೊಬ್ಬ ಪ್ರೇಕ್ಷಕರ ಹಂಚಿಕೆಯಾಗಿತ್ತು. ಒಟ್ಟಾರೆಯಾಗಿ ಇಂತಹ ಒಳ್ಳೆಯ ನಾಟಕ ಪ್ರೇಕ್ಷಕರಿಗೆ ಉಣಬಡಿಸಿದ ಸಮುದಾಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತರ ಶ್ರಮ ಸಾರ್ಥಕವಾಗಿದೆ. ಇದನ್ನ ಕಾಯೋದು ನಮ್ಮೆಲ್ಲರ ಕೆಲಸ, ನಮ್ದು ನಿಮ್ದು ಎಲ್ಲರ ಕರ್ತವ್ಯ. ಹೇಳಿ ಆ ಸೂಳೆ ಇಟ್ಕೊಂಡು ಬೇಸರ ಅಂತ ಬಿಡ್ತಾವು. ಎಲ್ಲರಿಂದ ನೀವು ಸುಮ್ಮನೆ ಕುಂತ್ರೆ ಊರ್ ಮನ ಉಳಿಯಂಗಿಲ್ಲ. ನಿಮ್ಮ ಜೊತೆ ಮಹಾಬೆರಿಗೆ ಸುಳ ಮಕ್ಕಳು ಅವ್ರು ಏನಾರ ಮಾಡೋದಕ್ಕಿಂತ ಮೊದಲೇ ನಾವೇ ಏನಾರ ಮಾಡಬೇಕು. ಏನಂತ ಕೇಳವ ಹಳವ, ಈ ಜಾತಿಗೆ ಮೂಲಗಳು ಹೆಚ್ಚು ರೊಕ್ಕ ಬಿಟ್ಟಾಕಿದ್ರೆ ಬರ್ತಾವ. ಹಳವ, ನೀನೇ ಸರಿಯಾಗಿ ಮಾತಾಡಿ ಕೆಲಸ ಮುಗಿಸು. ಆಗ್ಲಿ ಆಗ್ಲಿ ಸೌಕರ್, ಹೆಂಗನ ಮಾಡಿ ಮಾಡಿ ಸರಿಗೆ ಒಪ್ಪಿಸ್ತೀನಿ.
ನಾ ಇನ್ ಬರ್ತೀನಿ. ಅವಳ ಸ್ಪರ್ಶದ ಸುಖವ ಸವಿಯುತ್ತಾ ಬಂದೆ. ಕೊನೆಯವರೆಗೂ ನಿಮ್ ಜೊತೆಗಿರ್ಬೇಕಂತ ಅನಿಸ್ತು. ಎಂತ ಮನುಷ್ಯರೇ ನೀವು ಹೇಳಿರಂತ ಅವತ್ತ ಆ ಗೋಡಿನ ವಿರುದ್ಧ ಕೂಗಿ ಆಡಿದ್ನಲ್ಲ ಅವಾಗ ಮುಟ್ಟೆ ಬಡ್ಡಿ ಆಯ್ತಾ ಬರೋಣ ಸಾಕು. ಇವತ್ತ ಸಂಜೆಗೆ ಸೀಮಂತ ಅದ, ಇನ್ನೇನ್ ಎಲ್ರು ಬರೋ ಹೊತ್ತಾಗ್ಯದ. ಮಾವಿ ನೋಡು, ನಿನಗೂ ಒಬ್ಬ ಮಗ ಆಗ್ಬೇಕಂತ ನನಗೆ ಭಾಳ ಇಚ್ಛೆ ಅದ ನೋಡು. ಆ ಸಾವುಕಾರ ಬಹಳ ನಲಿವಿನಲ್ಲಿ ರಸ, ನೋವಿನಲ್ಲಿರುವ ಮಾಧುರ್ಯ, ನಲಿವಿನಲ್ಲಿ ಅರಸ, ಸುಖವ ಕಾಣದೆ ಲೋಕ ನರಳುತ್ತಿದೆ, ಸುಖವ ಕಾಣದೆ ಲೋಕ ಹೂವಿಂದು, ನನ್ನ ಅಂಗಳದ ಹೂವಿಂದು ಕಣ್ಣೀರು ಕರೆಯುತ್ತಿದೆ, ನನ್ನ ಅಂಗಳದ ಹೂವಿಂದು ಕಣ್ಣೀರು ಕರೆಯುತ್ತಿದೆ, ಭೂತಾಯ ಬಸಿರ ನೆರೆದ ಘಾತಕರು ಯಾರೋ, ಭೂತಾಯ ಬಸಿರ ನೆರೆದ ಘಾತಕರು ಯಾರೋ ತಿಳಿಯಲಾಗಿದೆ. ನಮಗೆಲ್ಲ ವ್ಯವಸ್ಥೆ ಮಾಡಿರಿ. ಎಲ್ಲ ವ್ಯವಸ್ಥೆ ಆಗಿ ಸರ್ಕಾರ ಏನೇನು ವ್ಯವಸ್ಥೆ ಮಾಡ್ರಿ ಮೊದಲು ಹೇಳಿ. ಅಗಸಿ ಹಿಂದ್ಗಡೆ ಪಾಯ್ಖಾನೆ ಮಾಡಿವಿ, ಎಳ್ಕೊಳ್ಳಕ್ಕ ಚಾವಡಿ ಬಗಲಾಗ ಸ್ವಚ್ಛ ಮಾಡಿ ಪರ್ದ ಕಟ್ಸೇವಿ. ರಾತ್ರಿ ಮಕ್ಕಳಿಕ್ಕಂತ ಬಸವಿ ಬಸಲಿಂಗಮ್ಮನ ಮನೆಗೆ ಹೇಳಿದಾಗಿದೆ. ಅವತ್ತು ರಾತ್ರಿ ಏನೇನಾಯ್ತು ಹೇಳಿ. ಸರ್ಕಾರ ನಾವು ಭೂಮಿ ಕಾಯಕ್ ಕುಂತಿದ್ವಿ ಸರ್ಕಾರ. ರಾತ್ರಿ ಆಗ ಬಂದಿತ್ತು, ಕಾಮ್ಯಾ ಬಂದ ಕರೆ ಕೂಡ ಬರ್ಲಿ ಅಂದ, ರೊಕ್ಕ ಇಲ್ಲದಲ್ಲ ಅಂದ್ವಿ. ಗಂಗಪ್ಪ ಸಾವುಕಾರ ಕೊಟ್ಟಲ್ಲೇ ಬರ್ರಿ ಅಂದ. ಹುಸೇನಿ ಮನೆಗೆ ಹೋದ್ವಿ, ಸರಾಯಿ ಕುಡ್ಕೋತ್ ಕೂತ್ವಿ. ಜಕ್ಕಟ್ ಬೆಳಕ್ ಬಿತ್ತು ಸರ್ಕಾರ. ಹೊರಗೆ ಬಂದು ನೋಡ್ತೀವಿ, ಬಣ್ಣಿಗೆ ಬೆಂಕಿ ಬಿದ್ದಿತ್ತು ಸರ್ಕಾರ. ಕಾಮೆ ಎಲ್ಲನ ಪರಾರಿ ಆಗೇನ್ ಸರ್ಕಾರ. ಸರ್ಕಾರ ನನ್ನ ಗುಜಾರಿಸಿ ಕೇಳಬೇಕು, ನಾನು ಅವತ್ತು ಊರಾಗಿರಲಿಲ್ಲ ಅಂತ ಮ್ಯಾಗ ಇವರಿಗೆ ಸರಾಯಿ ಕೊಡಕ್ಕೆ ರೊಕ್ಕ ಕೊಟ್ಟಿದ್ದಂಗ ನಾನು ಅವತ್ತು ಪಾರ್ವತಕ್ಕೆ ಮರೆಯೋದು ಸಾಧ್ಯ ಇಲ್ದಂಗ ಆಗ್ಯದ. ನೀವು ನನ್ನೊಂದು ಮಾತನಾಡಿಸ್ರಿ, ಬೇಸಾಗ್ತದ. ಬೇಕಾದ ಹೇಳು, ನಡೆಸ್ಕೊಡ್ತೀನಿ. ಸಣ್ಣ ಗೌಡಗ ನಾನ್ ಸಾಕ್ತೀನಿ, ಈತ ನನಗ ಹಾಕೊಡ್ರಿ. ಬೇಸ್ ಆಯ್ತಲ್ಲ. ಇವರನ್ನೇ ಬಹಿಷ್ಕಾರ ಹಾಕ್ಬೇಕು. ನಾಯಿಗಳು ಸುಮ್ಮನಿರಕ್ಕಾಗಲ್ಲ, ಬಾಯಿ ಬಂದಾಗ ಬೊಗಳವ. ಊರಾಗ ಯಾರೇನಂದ್ರು ಸುಮ್ಮನಿರ, ಜಗಳಕ್ಕೆ ಹೋಗೋದು ಬೇಡ. ಅವರು ಎಷ್ಟು ಜನ ಒದರ್ತಾರೋ ಒದರ್ಕಂಡಿ. ಹೌದು, ಗುರುಬಸಪ್ಪ ಹೇಳೋದು ಖರೆ ಐತಿ. ಮಾತಿ ಮಾತು ಬಂದ್ರ ಜಗಳ ಆಗ್ತಾವ. ಕನ್ಸ್ಕೊಂಡು ಸುಮ್ಮನಿರಕ ನನ್ನ ಕೈಲಿ ಆಗಂಗಿಲ್ಲ. ಸುಮ್ಮನಿದ್ರೆ ಊರಿಗೆ ಕ್ಷೇಮ. ಅವ್ರ ಸುಮ್ಮನಿರ್ಬಾರ್ದು ಅಂತೀರಿ. ಅವ್ರು ಇರ್ಲಿ ಬಿಡ್ಲಿ, ನಾವು ಸುಮ್ಮನಿದ್ರಾಯ್ತು. ಹೌದು, ನಾವು ಸುಮ್ಮನಿದ್ರಾಯ್ತು. ಆ ಹುಚ್ಚುನೊಡೆ ಮಕ್ಕಳು ಏನಾದ್ರೂ ಒದರ್ಕೊಳ್ಳಿ. ನೋಡಿ, ಸಾಂಕೋರ್ತನಿಗೆ ಯಾರನ್ನ ಏನನ್ನ ಅಂದ್ರ ನನ್ ರಕ್ತ ಕುತ್ತಿದ್ದಲ್ಲ, ನಾನ್ ಸುಮ್ಮನಿರಲ್ಲ. ಮಾರಣ್ಣ ಮಾರಣ್ಣ, ಅವರು ಏನಾದ್ರೂ ಬದ್ರಿ ಕೇಳಿ. ಅವ್ರು ಹಂಗಂದ್ ಮಾತ್ರಕ್ಕ ನಾ ಕೆಟ್ಟವಳಾಗ್ತೀನೇನು? ಅವ್ರ ನಾಲ್ಗೆ ಕೆಟ್ಟಾಗ್ತದ. ನಾವು ಸುಮ್ಮನಿರೋದು ಕಲ್ಯಾಮ. ಒಂದು ತಿಂಗಳು ಸುಮ್ಮನಿದ್ದು ನೋಡಮ್ಮ. ಒಂದು ತಿಂಗಳಾದ್ಮೇಲೆ ಅವ್ರು ಹಿಂಗ ಒದರಿದ್ರ ಮುಂದೇನ್ ಮಾಡ್ಬೇಕು ಅನ್ನೋದು ವಿಚಾರ ಮಾಡಮ್ಮ. ನಮ್ಮ ಮಕ್ಕಳಿಗಾಗಿ ಎಂದೂ ಆಸೆ ಪಟ್ಟಿಲ್ಲ. ಮಕ್ಕಳು ಆಗ್ಬಾರ್ದಂತಾನೆ ಅನ್ಕೊಂಡಿದ್ದೆ. ಗಂಡು ಹುಟ್ಟಿದ್ರ ಎಲ್ಲಾದ್ರೂ ಬದುಕಿತ್ತು, ಹೆಣ್ಣಾದ್ರ ಅದ್ರ ಗೋಳು ನನ್ನಂತೆ ಅಲ್ಲ. ಅದಕ್ಕ ಮಕ್ಕಳಾಗದಿದ್ರ ಬೇಸ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗಾಗಿದ್ದೇನು? ನನ್ನ ಜೀವನದಾಗ ನನಗೆ ಯಾವ ಆಸೆ ಉಳಿದದ? ಸಂಸಾರದಿಂದ ದೂರ ಆಗ್ಬೇಕಂತ ಅನಿಸ್ತದ. ಇಂಥ ವಯಸ್ಸಿನಾಗ ನಾ ಬಸುರಾದ. ಕೊಡೋ ದೇವ್ರ ಹಿಂದಿನ ಕೊಟ್ಟಿದ್ರ ಏಟ್ ಚಲೋ ಇರ್ತಿತ್ತಲ್ಲ. ಈಗ ಯಾಕೆ ಕೊಟ್ಟು? ಯಾರಿಗೆ ಗೊತ್ತವ್ರ ಮೈ ಎಲ್ಲೋ ಕಳ್ಕೊಂಡು ಚಿಂತೆ
ಮತ್ತೆ ಬಂದಂಗಾಗ್ಯದ. ಅಲ್ಲ ಮಗ, ಏರುತ್ತಾ ಏರುತ್ತಾ ಬಂದೆ ಒಂದೊಂದೇ ಕಟ್ಟಳೆಯ ಕಳಚುತ್ತಾ ಕಳಚುತ್ತಾ ಬಂದೆ ಒಂದೊಂದೇ ಕಟ್ಟಳೆಯ ಕಳಚುತ್ತಾ ಕಳಚುತ್ತಾ ಬಂದೆ ಅದು ನಮಗ್ ಗೊತ್ತು. ನೀ ಆ ಸಾವುಕಾರ ಮನೆ ಕಾಲಿಡಂಗಿಲ್ಲ. ಹಿಂಗ ಕಟ್ಪಾಡ ಹತ್ರ ಈ ಮನೆಗೆ ಇರೋದೇ ಕಷ್ಟ ಆಗ್ತದ. ಏ, ಈ ಕಟ್ಟುಪಾಡಿಗೆ ಒಪ್ಕೊಂಡ್ರೆ ಈ ಮನೆಯಾಗಿರು, ಇಲ್ಲದಿದ್ರೆ ಮನೆ ಬಿಟ್ಟು ನಡಿ. ನಿಮಗ ಇಷ್ಟು ವ್ಯಾಸ ಬಂದದ ಅಂದ್ಮೇಲೆ ನಾನು ಅದು ಯಾಕೆ ಬೇಕು ಈ ಮನ್ಯಾಗ? ನೀವು ಹೇಳೋದು ಕೇಳ್ಕೊಂಡ್ ಬಿದ್ದಿರೋದಕ್ಕಿಂತ ಮನೆ ಬಿಟ್ಟು ಹೋಗೋದೇ ಬೇಸು. ನೀವಲ್ಲಿ ತಣ್ಣಗ ನನಗ್ ಮಾತ್ರ ಇಂಥ ಆಸೆ ಇರ್ಲಿಲ್ಲ. ಭೀಮನಗೌಡ ನೋಡಿದ್ಮೇಲೆ ನನಗಿಂತ ಆಸೆನೇ ಬಂದಿಲ್ಲ. ನೋಡು, ಅವನು ನಿನ್ನ ಮಗ, ಈಗ ಬರೋವನು ನಿನ್ನ ಮಗನ. ಅಲ್ಲ, ಒಬ್ಬ ಮಗನಿಗೆ ತಾಯಿ ಆಗೋಕ್ಕಿಂತ ಇಬ್ಬರು ಮಕ್ಕಳು ತಾಯಿ ಆಗೋದು ಬೇಸಲ್ಲೇನು? ಹೌದು, ಆ ಹಳ್ಳಿ ದಂಡೆಗೆ ನಾಲ್ಕಿನ ಹೊಲ ಹಾಕೊಂಡಿರಿ. ಈಗ ಒಂದು ತೋಟ ಇತ್ತಲ್ಲ, ಇನ್ನೊಂದು ಯಾಕ? ನಾ ಹೋಗಿ ನಮ್ ಜಾಗ ಸೇರ್ಕಂತೀವಿ. ಯಾವ ತಾಯಿ, ನಮ್ಮ ಹೆಂಡತಿ ಮಕ್ಕಳು ಅಲ್ಲ ಗುಡಿಸಲು ಹಾಕೊಂಡಿದ್ದೀವವ. ನಾವು ನಿಮ್ಮ ಜೊತೆಗಿರ್ತೀವವ. ನಮ್ಮ ಕೈ ಬಿಡ್ಬೇಡವ. ನಾ ಯಾಕೆ ನಿಮ್ ಕೈ ಬಿಡ್ಲಿ ಮಾರಣ್ಣ? ನೀವಲ್ಲಿ ಇರಿ ಅಂದ್ರೆ ನಾ ಅಲ್ಲಿಗೆ ಹೋಗಕ್ ತಯಾರಾಗೀನಿ. ಮಾಬಮ್ಮ, ಸಣ್ಣ ಮಗ ಮಲ್ಲಿಕಾರ್ಜುನ್ ತೊಗೊಂಡೋಗೋದು ಸರಿಯಲ್ಲ. ಇವತ್ತು ಮುಹೂರ್ತ ಚೆನ್ನಾಗಿಲ್ಲ, ನಾಳೆ ಸಂಜೆ ಚಲೋ ಮುಹೂರ್ತ ಅದ, ಆವಾಗ ಹೋಗುವಂತಿ. ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಸ್ದಾಗ್ತದ. ಋಣ ತೀರಿದ ಮೇಲೆ ಇರಬಾರ್ದು ರಾಜೈತಾತ. ಈಗಲೇ ಹೋಗ್ತೀನಿ. ನಮ್ಮಪ್ಪ ಮಾದೇವಯ್ಯ ಎಷ್ಟೇ ಕಷ್ಟ ಬಂದರೂ ಧೈರ್ಯವಾಗಿ ಬದುಕೋ ಸಂಸ್ಕಾರ ಕಲಿಸ್ಯಾನ. ಅದರಿಂದಾಗಿ ಆಟದಾಗ ವೇಷ ಹಾಕೊಂಡು ಊರು ತಿರುಗ್ತಿದ್ರು ನನ್ನನ್ನು ಕಾಪಾಡ್ಕೊಂಡೀನಿ, ನನ್ನನ್ನು ಕಂಡುಕೊಂಡೀನಿ. ಯಾರ್ಯಾರೋ ನನ್ನನ್ನು ಕೇಳಿದ್ರು, ಏನೇನೋ ಕೊಡ್ತೀವಂದ್ರು. ನಾನು ಒಪ್ಪಿಲ್ಲ. ಇವಳನ್ನ ಖಾಯಮ್ಮ ಕೊಡು ಅಂತ ಎಷ್ಟೋ ಜನ ಕೇಳಿದ್ರು. ಈ ಅಗ್ನಿ ಪರೀಕ್ಷೆಗಳನ್ನೆಲ್ಲ ದಾಟ್ಕೊಂಡು ಈ ಊರಿಗೆ ಬಂದೀನಿ. ಈ ಊರಿಗೆ ಬಂದ್ಮೇಲೆ ನನ್ನ ಬಾಳಿಗೆ ಬೆಳಕಾತು. ಗೌಡ್ರ ಪ್ರೀತಿ ಪಾರ್ವತಕ್ಕನ ಕಕ್ಕುಲಾತಿಯಾಗ ಮುಳುಗೋದೆ. 100 ವರ್ಷ ಕುಂತು ತಿಂದ್ರು ಸವಿದಟ್ಟು ಸಂಪತ್ತಿರೋ ಈ ಮನೆಗೆ ಬಂದ ಮ್ಯಾಗ ಬಡವರಿಗೆ ನನ್ನ ಕೈಲಾದಟ್ಟು ಸಹಾಯ ಮಾಡೀನಿ. ಬಡವರು ಬದುಕಿದ್ರ ಊರು ತಣ್ಣಗಿರ್ತದ, ಅವ್ರು ಉಸಿರ್ತಾಗಿದ್ರ ಬೇಸಲ್ಲ ಅಂತ ತಿಳಿದು ಅವ್ರ ಹೊಲ ಮನೆ ಒತ್ತಾಕಂಬುದು ಬೇಡ, ಜುಲ್ಮೆ ಮಾಡೋದು ಬೇಡ ಅಂತ ಗೌಡ್ರಿಗೂ ಗುರುಬಸಪ್ಪ ಲಿಂಗಕ್ಕೂ ಹೇಳಿದ್ದೀನಿ. ಈ ಮನೆಗೆ ಬಂದ ಮ್ಯಾಲ ನೀವೆಲ್ಲ ನನಗ ಪ್ರೀತಿಯಿಂದ ಸಣ್ಣ ಗೌಡ ಸಾನಿ ಅಂತ ಕರೆದ್ರಿ. ಒಂದು ಮಗುವಿನ ತಾಯಿನೂ ಆದೆ. ಆದ್ರ ಆ ದುಷ್ಟ ಗಂಗಪ್ಪ ಸಾವುಕಾರ ಎಡಬಡ್ದಂಗೆ ಕಾಡ್ದ. ಭೀಮಣ್ಣ ಗೌಡನ ತಲೆ ಸವರ್ದ. ಕೊನೆಗೆ ಈ ಊರು ಒಂದೇ ಅಲ್ಲ, ಈ ಜಗತ್ತಿಗೆ ಎರವಾಗುವಂತೆ ಮಾಡ್ದ. ಬೇಸು ಉರ್ಲ ಹಾಕೊಂಡು ಸಾಯೋದ ಬೇಸು. ಎಂತ ಕಷ್ಟ ಬಂದ್ರು ಸಾಯೋ ವಿಚಾರ ಮಾಡಬಾರ್ದು. ದೇವರು ಜೀವನ ಕೊಟ್ಟಿದ್ದು ಸಾಯೋದಕ್ಕಲ್ಲ, ಅದು ಹೇಡಿಗಳ ಕೆಲಸ ಅಂತ ಗೌಡ್ರು ನನಗೆ ಹೇಳ್ತಿದ್ರು, ಅಪ್ಪ ಹೇಳ್ತಿದ್ದ. ಈಗ ಧೈರ್ಯ ಹೇಳಕ್ಕ ಅವರಿಲ್ಲ. ಜೀವನದಾಗ ಏನ್ ಬರ್ತದ ಬರ್ಲಿ, ಅಮೃತ ಬರ್ಲಿ ವಿಷ ಬರ್ಲಿ, ಎಲ್ಲ ಶಿವಂದೆ. ಈಗ ನನ್ನ ಪಾಲಿಗೆ ವಿಷ ಬಂದಾಗ ಬರ್ಲಿ. ಹಿಂದಕ್ಕ ಈ ಮನೆಗೆ ಬಂದಾಗ ಅಮೃತ ಉಂಡಿನಿ, ಈಗ ವಿಷ ಹುಟ್ಟಬೇಕು. ಇಂಥ ತಾಯಿಗೆ ಎಲ್ಲಿ ಸಿಗ್ಬೇಕಪ್ಪ ಭೀಮಣ್ಣ? ನಿನಗೆ ಆಗ್ಲಾರ್ದವ್ರು ಯಾರೋ ಚುಚ್ಚಾರ. ಮೊದಲಿದ್ದಂಗ ಸಮಾಧಾನ ಮಾಡ್ಕೊಂಡು ಏನು ಆಗಕ್ಕಿಲ್ಲ. ಭೀಮಣ್ಣ ಗೌಡ್ರ ಗೌಡ್ರ ಭೀಮಣ್ಣ ಬಂದಾನ ನೋಡ್ರಿ. ಅಪ್ಪ, ಅಪ್ಪ, ಭೀಮಣ್ಣ, ಗೌಡ್ರ ಭೀಮಣ್ಣ, ಭೀಮಣ್ಣ, ಭೀಮಣ್ಣ. ಮೆಲ್ಲಗೆ ಮೌನದಲೇ ಸಾಗೋಣ ಮೆಲ್ಲ ಮೆಲ್ಲಗೆ ಮಾತು ಬೇಡ ಬಿಡು ಮಾತು ಬೇಡ
ಹಿನ್ನೆಲೆ ಸಂಗೀತ ಪ್ರಕಾಶ್ ಪೂಜಾರಿ, ಅಭಿಲಾಷ್, ಅಕ್ಷಯ್ ಜೋಶಿ. ಈ ನಾಟಕಕ್ಕೆ ಸಹ ನಿರ್ದೇಶನ ಮತ್ತು ಬೆಳಕಿನ ವಿನ್ಯಾಸ ಶ್ರೀನಿವಾಸ ದೋರ್ನಳ್ಳಿ. ಈ ನಾಟಕಕ್ಕೆ ರಂಗಸಜ್ಜಿಕೆ ಮತ್ತು ವಸ್ತ್ರ ವಿನ್ಯಾಸ ರಾಜ್ಕುಮಾರ್ ಎಸ್ ಕೆ ಅವರು. ಈ ನಾಟಕದ ರಂಗಪಠ್ಯ ವಿನ್ಯಾಸ ಮತ್ತು ನಿರ್ದೇಶನ ಪ್ರವೀಣ್ ರೆಡ್ಡಿ ಗುಂಜಳ್ಳಿ ರಾಯಚೂರು. ಹಾಗೂ ಈ ನಾಟಕದ ಸಂಗೀತ ನಿರ್ವಹಣೆ ಮಾಡಿದವರು ಶ್ರೀಕಾಂತ್ ನೀನಾಸಂ.